ಸೀನ್ ಪೇಪರ್ ಕೈ ಕೊಟ್ರೆ ಒಂದ್ಸಲ ಓದ್ಕೋತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಸೈಕಲ್ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅಮ್ಮನು ಇಬ್ರು ಎರಡು ದೇಹ ಒಂದು ಆತ್ಮ ಅನ್ನೋ ತರ. ಇವತ್ತಿಗೂ ಅಷ್ಟೇ, ಐ ಕ್ಯಾನ್ ಫೀಲ್ ಹರ್ ಪ್ರೆಸೆನ್ಸ್ ಇವನ್ ದೋ ಶಿ ಇಸ್ ನಾಟ್ ದೇರ್. ಒಂದ್ಸಲ ಎರಡ್ ಸಲ ಆದ್ರೆ ಕಾಕತಾಳಿ ಅಂತ ಅನ್ಕೋಬಹುದು. ಪ್ರತಿ ಸಲ ನಾನು ಹೋಗಿ ಅವ್ರ ಫೋಟೋ ಮುಂದೆ ನಿಂತು ನಾನು ಬೇಜಾರ್ ಮಾಡ್ಕೊಂಡು ಏನಾದ್ರು ಹೇಳಿದೆ ಅಂದ್ರೆ ನನ್ ತಟ್ಟಂತ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿರುತ್ತೆ. ಚಿಕ್ಕಂದಿಂದಲೇ ಸಕ್ಕರೆ ಮತ್ತೆ ಉಪ್ಪು ತುಂಬಾ ಕಡಿಮೆ ಹಾಕಿ ಬೆಳೆಸಿದ್ದಾರೆ. ಅವ್ರ ಕಾನ್ಸೆಪ್ಟ್ ಏನು ಇತ್ತು ಅಂದ್ರೆ, ಫಸ್ಟ್ ನೀವು ಎಂಟ್ರಿ ಕೊಟ್ಟಿದೆ ನಮ್ಮ ವಿಷ್ಣುದಾದನ್ ಜೊತೆ. ಆಕ್ಚುಲಿ ಒಂಚೂರು ದೊಡ್ಡವಳಾದ್ಮೇಲೆ, ಬಟ್ ಅದಕ್ಕೂ ಮುಂಚೆ ನಾನು ಮಾಡಿದೆ ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ದು ಒಂದೇ ಟೇಕಲ್ಲಿ ಓಕೆ ಆಯ್ತು. ವಿಷ್ಣುಜಿ ಕೂತವ್ರು ಎದ್ದು ಬಂದು ಶೇಕ್ ಹ್ಯಾಂಡ್ ಮಾಡಿ ಇದು ನಮ್ ಕನ್ನಡ ಅಂದ್ರೆ ಅಂದ್ರು. ನಂಗೆ ಅವತ್ತು ಐ ಫೆಲ್ಟ್ ದಟ್ ಇಂಟೆನ್ಸಿಟಿ. ಈಗ ಒಂಚೂರು ಅದು ಬ್ರೇಕ್ ಆಗಿದೆ ವಿಲನ್ ಕಡೆಗೆ ಬಂದ್ಮೇಲೆ. ಬಟ್ ಬಿಗಿನಿಂಗ್ ಇಂದ ನನ್ಗೆ ಯಾವ ಫಿಲ್ಮ್ಗೆ ಹೋಗ್ಲಿ ಯಾವ ಸೀರಿಯಲ್ಗೆ ಹೋಗ್ಲಿ ಫಸ್ಟ್ ಶಾಟ್ ನನ್ಗೆ ಯಾವಾಗ್ಲೂ ಅಳೋದೇ ಇರ್ತಿತ್ತು. ನೂರೊಂದು ನೆನಪು. ಹೇಗೆ ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ರಿ ನೀವು? ವೆರಿ ಗುಡ್. ಐ ವಾಸ್ ಅ ಟಾಪರ್, ರ್ಯಾಂಕ್ ಸ್ಟೂಡೆಂಟ್ ನಾನು. ಸೊ ಹೆಂಗೆ ಅಂತ ಹೇಳಿದ್ರೆ ನಾನು ಯಾವತ್ತೂ ಬುಕ್ ಹಿಡಿದು ಕಲ್ತಿದ್ದೇ ಇಲ್ಲ. ಅಮ್ಮನೇ ನನಗೆ ಕಲ್ಸೋದು ಅಂತ ಹೇಳಿದ್ರೆ. ನಿಮಗೆ ಅದು ತುಂಬಾ ಆಕ್ಟಿಂಗ್ಗೂ ಹೆಲ್ಪ್ ಆಯ್ತು ಅಂತಲ್ಲ? ಮೆಮೊರೈಸ್ ತುಂಬಾ ಹೆಲ್ಪ್, ಗ್ರಾಸ್ಪಿಂಗ್ ಪವರ್. ತುಂಬಾ ವರ್ಕ್ ಮಾಡಿದೀರಾ ನೀವು, ಎಲ್ಲಾನು ತಿಳ್ಕೊಂಡಿದ್ದೀರಾ. ಸೋ ನೈಸ್. ಹೌದು, ಅಂದ್ರೆ ನಂಗೆ ಈ ತರ ಎಲ್ಲ ಸೈಲೆಂಟ್ ಇರಬೇಕು, ಗಲಾಟೆ ಇದ್ರೆ ಆಗಲ್ಲ. ಅಂದ್ರೆ ಮನೆಗೆ ಬರ್ತಾ ಇದ್ದಿದ್ದು ರಾತ್ರಿ ಆಗ್ತಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ನನಗೆ ಅಮ್ಮ ಓದೋದು, ನಾನು ಗ್ರಾಸ್ ಮಾಡ್ಕೊಂಡು ಕಲಿಯೋದು. ಅದು ನನಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ನಂಗೆ ಈಗಲೂ ಅಷ್ಟೇ, ಸೀನ್ ಪೇಪರ್ ಕೈ ಕೊಟ್ರೆ ಒಂದ್ಸಲ ಓದ್ಕೋತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಸೈಕಲ್ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತೀನಿ. ಅವ್ರಾಗ ಓದಿದ ತಕ್ಷಣ ನನಗೆ ಸೀನ್ ಪೇಪರ್ ಕೊಟ್ಟಿಲ್ಲ ಅದನ್ನು ಗ್ರಾಸ್ ಮಾಡಿ ಹೇಳುವಷ್ಟು ಕೆಪಾಸಿಟಿ ಬಂತು. ತುಂಬಾ ಹೆಲ್ಪ್ ಆಯ್ತು. ಅಕ್ಕನ್ಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರಿ, ನಿಮ್ಗೆ ಸ್ಪೋರ್ಟ್ಸ್ ಇರ್ಲಿಲ್ವಾ? ಇಲ್ಲ, ನಾನು ಸ್ಪೋರ್ಟ್ಸ್ ಇಂದ ಒಂಚೂರು ದೂರ. ಪ್ಲೇ ಗ್ರೌಂಡು, ಬಿಸಿಲು. ನಾನು ಈಗಲೂ ಅಷ್ಟೇ, ಬಿಸಿಲಂದ್ರೆ ಒಂಚೂರು ಹೆದರ್ಕೊಂಡ್ಬಿಡ್ತೀನಿ. ಸ್ಪೋರ್ಟ್ಸ್ ಅಲ್ಲಿ ನಾನು ಅಷ್ಟು ನಾಟ್. ತುಂಬಾ ಪ್ಯಾಂಪರ್ಡ್ ಅಂತೆ ನೀವು ಮನೆಯಲ್ಲಿ, ಅಮ್ಮಂದು ಅಪ್ಪಂದು ಅಕ್ಕಂದು ಎಲ್ರದ್ದು. ಅದೇ ಬಾಲೆ ಅಂತ, ಈಗ್ಲೂ ಬಾಲೆ ಅಂತ ನನ್ನ ಹಸ್ಬೆಂಡ್ ಅವ್ರ ಮೊಬೈಲ್ ಅಲ್ಲಿ ಬಾಲೆ ಅಂತಾನೆ ಫೀಡ್ ಮಾಡ್ಕೊಂಡಿರೋದು. ಸಾರ್ ಏನ್ ಕರೆಯೋದು? ಅವ್ರು ನನ್ನನ್ನು ಅಪ್ಪು ಕರೀತಾರೆ, ನಾನು ಅವ್ರನ್ನ ಅಪ್ಪು ಕರೆಯೋದು. ಹಂಗೆ ತುಂಬಾ ಪ್ಯಾಂಪರ್. ಅದು ಎಷ್ಟು ಮಟ್ಟಿಗೆ ಅಂದ್ರೆ, ನನ್ ರಾತ್ರಿ 10:30-11 ಗಂಟೆ ಬೇಕಾದ್ರೆ ಅಂಗಡಿ ಎಲ್ಲ ಕ್ಲೋಸ್ ಆದ್ಮೇಲೆ, ಪಾಪ ನಂಗೆ ತಿನ್ನೋಕ್ ಮನ್ಸಾಗ್ತಿದೆ ಅಂತ ಹೇಳಿದ್ರೆ ಹೋಗಿ ಅಂಗಡಿ ಬಾಗಿಲು ತೆಗ್ಸಿ ಅದನ್ನ ತಂದು ಕೊಡೋರು. ಅಕ್ಕ ನನ್ಗೆ ಡ್ರಾಯಿಂಗ್ ನೀಡ್ಲಕ್ಕೆಲ್ಲ ಅಂದ್ರೆ ಒಂಚೂರು ಹಿಂದೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅದನ್ನೆಲ್ಲ ಅಕ್ಕ ಮಾಡ್ಕೊಡೋಳು, ತಗೊಂಡೋಗಿ ಸಬ್ಮಿಟ್ ಮಾಡ್ತಿದ್ದೆ. ಅಮ್ಮ ಅಂತೂ 24/7. ನಾನು ಅಮ್ಮನು ಇಬ್ರು ಎರಡು ದೇಹ ಒಂದು ಆತ್ಮ ಅನ್ನೋ ತರ. ಇವತ್ತಿಗೂ ಅಷ್ಟೇ, ಐ ಕ್ಯಾನ್ ಫೀಲ್ ಹರ್ ಪ್ರೆಸೆನ್ಸ್ ಇವನ್ ದೋ ಶಿ ಇಸ್ ನಾಟ್ ದೇರ್. ಅದೇ ಶೀಸ್ ವಿತ್ ಮೀ. ಎಲ್ಲ ಶೀಲ್ ಬಿ, ಬಟ್ ಏನಂದ್ರೆ ನಾವು ನೋಡಕ್ ಆಗ್ತಿಲ್ಲ, ಶೀಲ್ ಬಿ ಸೇಯಿಂಗ್. ಇಲ್ಲ, ಬಿಕಾಸ್ ಹೆಂಗ್ ಫೀಲ್ ಮಾಡಿದೆ ಅಂದ್ರೆ, ಈಗಲೂ ಅಷ್ಟೇ, ಎನಿ ಪ್ರಾಬ್ಲಮ್ ಲೈಕ್ ತೀರಾ ನಾನು ಬೇಜಾರ್ ಪಟ್ಟು ಅವ್ರ ಫೋಟೋ ಮುಂದೆ ಹೋಗಿ ನಿಂತ್ರೆ ಐ ಇಮಿಡಿಯೇಟ್ಲಿ ಗೆಟ್ ದಟ್ ಸೊಲ್ಯೂಷನ್. I've seen it so many times. ಒಂದ್ಸಲ ಎರಡ್ ಸಲ ಆದ್ರೆ ಕಾಕತಾಳಿ ಅಂತ ಅನ್ಕೋಬಹುದು. ಪ್ರತಿ ಸಲ ನಾನು ಹೋಗಿ ಅವ್ರ ಫೋಟೋ ಮುಂದೆ ನಿಂತು ನಾನು ಬೇಜಾರ್ ಮಾಡ್ಕೊಂಡು ಏನಾದ್ರು ಹೇಳಿದೆ ಅಂದ್ರೆ ನನ್ ತಟ್ಟಂತ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿರುತ್ತೆ. ನೋಡಿ, ಇದಾರೆ ಅಮ್ಮ. ಅಂಡ್ ನನ್ನ ಡೇಟ್ಸ್ ಅವ್ರು ಮೇಂಟೈನ್ ಮಾಡ್ತೀನಿ. ನಾನು ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಬರ್ತೀನಿ, ಅದಕ್ಕೆಲ್ಲ ಬರ್ತೀನಿ. ನಾನು ಸ್ಕೂಲ್ ಅಲ್ಲಿ ಇದೀನಿ, ನೆಕ್ಸ್ಟ್ ಕಾಲೇಜ್ ಬರಬೇಕು. ಸ್ಕೂಲ್ ಇಂದನೂ ಸ್ಟಾರ್ಟ್ ಮಾಡಿದೆ ಕೆರಿಯರ್. ಸೊ ಹಂಗಾಗಿ ಒನ್ ವೇ ಕನೆಕ್ಟೆಡ್. ಓಕೆ. ಸೊ ಫುಲ್ ಪ್ರೈಮರಿ, ಹೈಸ್ಕೂಲ್ ಎಲ್ಲ ಸ್ಟೆಲ್ಲಾ ಮೆರಿಸ್? ಇಲ್ಲ, ಟೋಟಲ್. ಓಕೆ, ದೆನ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಮೌಂಟ್ಸ್ ಅಲ್ಲಿ ಸೈನ್ಸ್ ಸ್ಟೂಡೆಂಟ್? ಹೌದು, ಸೈನ್ಸ್. ಓಕೆ. ಅಂಡ್ ದಟ್ ವಾಸ್ ಅಗೇನ್ಸ್ಟ್ ಮೈ ವಿಶ್. ಸೈನ್ಸ್ ಇಷ್ಟ ನನಗೆ. ಸೈನ್ಸ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಸೈನ್ಸ್, ಮ್ಯಾಥ್ಸ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಬಟ್ ಏನಂದ್ರೆ ನನಗೆ ಪ್ರಾಕ್ಟಿಕಲ್ಸ್ ಡಿಸೆಕ್ಷನ್ ಎಲ್ಲ ಇದೆಯಲ್ಲ, ದಟ್ ಸೆಕ್ಷನ್. ಹೌದು, ಕೇಳ್ಬಿಟ್ಟು ಬ್ಲಡ್ ಅಂದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಅಂತ. ಈಗಲೂ ಅಷ್ಟೇ, ನಂಗೆ ಬ್ಲಡ್ ನೋಡಿದ್ರೆ ನಡಗ್ಬಿಡ್ತೀನಿ. ಓಕೆ. ಇಂಜೆಕ್ಷನ್ ಈಗಲೂ ಅಷ್ಟೇ, ಇಂಜೆಕ್ಷನ್ ನೋಡಿದ ತಕ್ಷಣ ನಾನು ಅಳ್ತಾ ಇರ್ತೀನಿ. ಓಕೆ. ಮೊನ್ನೆ ಏನಕ್ಕೆ ಹೋದೆ ಇಂಜೆಕ್ಷನ್ಗೆ, ಹಾಸ್ಪಿಟಲ್ಗೆ. ವೈಟಮಿನ್ ಡಿ ಕಡಿಮೆ ಆಗಿತ್ತು ಅಂತ, ವೈಟಮಿನ್ B12 ಕಡಿಮೆ ಆಗಿತ್ತು ಅಂತ ಅಲ್ಲಿ ಹೋಗಿ ಇಂಜೆಕ್ಷನ್ ಅವ್ರು ನೀಡಲ್ ತೆಗೆದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬರೋದು ನೋಡಿ ಈಗಲೂ ಹಿಂಗೆ ಮಾಡ್ತೀರಾ ಮೇಡಮ್ ಅಂತಿದ್ದಾರೆ. ಸೈನ್ಸ್ ಸ್ಟೂಡೆಂಟ್ ನಾನು. BSc ಮಾಡಿದೆ CBZ ಮೌಂಟ್ಸ್. ಸೊ ನನಗೆ ಡಿಸೆಕ್ಷನ್ ಅಂದ್ರೆ ಆ ಪಾರ್ಟ್ ಮಾತ್ರ ನನಗೆ ತುಂಬಾ ಭಯಂಕರವಾಗಿತ್ತು. ನಾನು ಪ್ಲಾಸ್ಟಿಕ್ ಕವರಲ್ಲಿ ಗ್ಲೌಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ, ಥಿನ್ ಗ್ಲೌಸ್. ಅಂಡ್ ಡಿಸೆಕ್ಷನ್ ಮಾಡಿದ ದಿನ ನಾನು ಫುಲ್ ಡೇ ಏನು ತಿಂತಾನೆ ಇರ್ಲಿಲ್ಲ.
ಅದು ಎಸ್ಪೆಷಲಿ ಆ ಫ್ರಾಗ್ ಎಲ್ಲ ಲೀಚ್ ಎಲ್ಲ ಅದು ಮುಟ್ದಾಗ್ಲೇ ಒಂಥರ ಅದು ಮುಟ್ಟಿ ಕಟ್ ಮಾಡಿ ಮತ್ತೆ ಇದ್ ಮಾಡೋದಂದ್ರೆ ಅಂಡ್ ಕಾಕ್ರೋಚ್ ನನಗೆ ಭಯ. ಕಾಕ್ರೋಚ್ ಮಾತ್ರ ನಾನು ಮುಟ್ಟಿಲ್ಲ. ಪಾಪ ಲ್ಯಾಬ್ ಅಸಿಸ್ಟೆಂಟ್ ನನ್ಗೆ ಹೆಲ್ಪ್ ಮಾಡಿದ್ರು. ಕಾಲೇಜ್ನಲ್ಲಿ ಏನೇನು ಆಕ್ಟಿವಿಟೀಸ್ ಅಲ್ಲಿ ಇದ್ರಿ ಮೌಂಟ್ಸ್ ಅಲ್ಲಿ? ಬೇಸಿಕಲಿ ನಂದಿದೆ ಡ್ಯಾನ್ಸ್, ಆಲ್ ಫಾರ್ಮ್ಸ್ ಆಫ್ ಡ್ಯಾನ್ಸ್. ಅಂದ್ರೆ ಕ್ಲಾಸ್ ನಾನು ಕಲ್ತಿರೋದು ನನಗೆ ಚಿಕ್ಕನ್ನಲ್ಲೇ ನಾನು ಒಂದೊಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ನಂಗೆ ಅನ್ಸುತ್ತೆ ಮೇ ಬಿ ಫುಡ್ ಹ್ಯಾಬಿಟ್ಸ್ ಆರ್ ಡಾನ್ಸ್ ವೈಸ್ ಏನಾದರೂ ಹೆಂಗೆ ದೂರಾಲೋಚನೆ ಇಟ್ಕೊಂಡು ನನ್ನನ್ನು ಟ್ರೈನ್ ಅಪ್ ಮಾಡಿದ್ದಾರೆ ಅಂದರೆ ಈಗ ಏನು ಬರ್ತಾ ಇದೆಯೋ ಅದು ಒಳ್ಳೇದಲ್ಲ, ಇದು ಮಾಡಿದ್ರೆ ಒಳ್ಳೇದು, ಅದೆಲ್ಲ ನನಗೆ ಆವಾಗಲೇ ನನ್ನ ಮಮ್ಮಿ ಪಪ್ಪ ಹಾಗೆ ಅಭ್ಯಾಸ ಮಾಡಿದ್ದಾರೆ. ಚಿಕ್ಕಂದಿನ ನಮಗೆ ಸಾಲ್ಟ್ ಶುಗರ್ ಕಡಿಮೆ. ಈಗ ನಿಮ್ಮ ಮನೆಗೆ ಬಂದಾಗ್ಲೂ ನೀವು ಆಫರ್ ಮಾಡಿದ್ರಿ, ನಾನು ಕೇಳಿದ್ರಿ, ನಿಮ್ಮ ವೈಫ್ ಕೇಳಿದ್ರು ಸಕ್ಕರೆ ಹಾಕ್ಲಾ ಬೇಡ ಅಂದ್ರೆ ಹಾಗೆ. ಇಟ್ಸ್ ನಾಟ್ ಬಿಕಾಸ್ ಐ ಶುಡಂಟ್ ಟೇಕ್ ಶುಗರ್, ಬಟ್ ಐ ಆಮ್ ನಾಟ್ ಯೂಸ್ ಟು ಇಟ್. ಗುಡ್ ಹ್ಯಾಬಿಟ್. ನನಗೆ ನಮಗೆ ಚಿಕ್ಕಂದಿಂದಲೇ ಸಕ್ಕರೆ ಮತ್ತೆ ಉಪ್ಪು ತುಂಬಾ ಕಡಿಮೆ ಹಾಕಿ ಬೆಳೆಸಿದ್ದಾರೆ. ಅವ್ರ ಕಾನ್ಸೆಪ್ಟ್ ಏನು ಇತ್ತು ಅಂದ್ರೆ ಟೇಸ್ಟ್ ಬಡ್ಸು ಗ್ರಾಜುಯಲ್ ಆಗಿ ಏಜ್ ಆಗ್ತಾ ಹೋದಾಗೆ ಇಟ್ ವಿಲ್ ನೀಡ್ ಮೋರ್. ಸೊ ಚಿಕ್ಕನ್ನಲ್ಲಿ ಕಡಿಮೆ ತಿಂದ್ರೆ ಆ ಏಜಿಗೆ ಬಂದ್ರೆ ಸರಿ ಹೋಗುತ್ತೆ. ಅಂಡ್ ದಟ್ ಹಸ್ ವರ್ಕ್ಡ್ ಔಟ್ ಫಾರ್ ಮೀ. ಅದು ಒಂದು. ಇನ್ನೊಂದು ಡ್ಯಾನ್ಸ್ ನಮ್ ಕ್ಲಾಸಿಕಲ್ ಕಲ್ತಾಗ ಪಾಸ್ಚರ್ ನಮ್ದು ಒಂದು ವಿಭಿನ್ನ ಒಂದು ನಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ ಆಗುತ್ತಲ್ಲ. ಸೊ ಹಂಗೆ ಒಂದು ಫಾರ್ಮ್ಗೆ ಸ್ಟಿಕ್ ಆಗಬಾರ್ದು ಅಂತ ಹೇಳಿ ಭರತನಾಟ್ಯಂ ಜೊತೆ ಯಕ್ಷಗಾನ ಜೊತೆ ವೆಸ್ಟರ್ನು, ಬ್ರೇಕ್ ಡಾನ್ಸು ಇದನ್ನೆಲ್ಲ ಕಲಿಸಿದ್ದಾರೆ. ಯಾಕಂದ್ರೆ ಫ್ಲೆಕ್ಸಿಬಲ್ ಆಗಿ ಎಲ್ಲಾ ಫಾರ್ಮ್ಸ್ಗೆ ಅಡ್ಯಾಪ್ಟ್ ಆಗಲಿ, ಒಂದು ಫಿಕ್ಸ್ ಆಗೋದು ಬೇಡ ಪಾಸ್ಚರ್ ಅಂತ ಹೇಳಿ. ಸೊ ಅದು ಇವತ್ತಿಗೆ ಯೂಸ್ ಆಗಿದೆ ನಂಗೆ. ಅಪ್ಪ ಅಮ್ಮಂಗೆ ನೀವು ಏನ್ ಆಗ್ಬೇಕು ಅಂತ ಆಸೆ ಇತ್ತು? ಆಕ್ಚುಲಿ ನನ್ನ ಪಪ್ಪನ್ಗೆ ನಾನು ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಅಂಡ್ ನನಗೆ ಎಕ್ಸಾಮು ಅವ್ರು ಒತ್ತಾಯ ಮಾಡಿ ಹೆಂಗಿಂಗೋ ಬರ್ದೆ, ಅದು ಥ್ರೂ ಆದೆ. ಬಟ್ ನನಗೆ ಮನಸ್ಸಿರ್ಲಿಲ್ಲ. ಸೊ 1 ವೀಕ್ ನಾನು ಉಪವಾಸ ಕೂತು ಹಠ ಮಾಡಿ ಮಮ್ಮಿ ನನಗೆ ಸಪೋರ್ಟ್ ಇದ್ರು. ಇಲ್ಲ ಅವಳಿಗೆ ಆಗಲ್ಲ ಅಂದರೆ ಫೋರ್ಸ್ ಮಾಡು. ಇನ್ನು ಹೇಳಿದೆ ನಾನು ಹೋದ್ರೂ ನಾನು ಅರ್ಧದಲ್ಲಿ ವಾಪಸ್ ಬರ್ತೀನಿ, ಅರ್ಧದಲ್ಲಿ ನನಗೆ ಯಾವ್ದು ಬಿಟ್ಟು ಅಭ್ಯಾಸ ಇಲ್ಲ, ನಾನು ಕೈ ಹಾಕೋಕೆ ಮುಂಚೆ ಯೋಚನೆ ಮಾಡ್ತೀನಿ, ಹಾಕಿದ್ಮೇಲೆ ಐ ವಿಲ್ ಕಂಪ್ಲೀಟ್ ಇಟ್ ಅಟ್ ಎನಿ ಕಾಸ್ಟ್. ಬಟ್ ಇದು ನನ್ನಿಂದ ಆಗೋದಿಲ್ಲ, ಅದಕ್ಕೆ ಬೇಡ. ಪಪ್ಪ ಏನು ಮಾಡಿದ್ರು ಕೇಳಿಲ್ಲ, ಇಲ್ಲ ನೀನು ಡಾಕ್ಟರ್ ಆಗಬೇಕು. 1 ವಾರ ಉಪವಾಸ ಇದ್ದು ನನ್ನ ಹಠ ಗೆಲ್ತು. ಐ ಡಿಡ್ಂಟ್ ಡೂ ಡಾಕ್ಟರ್ಸ್. That's a huge commitment. ಹೌದು. ಅಂಡ್ ಬಿಕಾಸ್ ನಾನೇ ಇಂಜೆಕ್ಷನ್ ನೋಡಿದಾಗ ನಾನು ಹೆದರ್ತೀನಿ ಅಂದ್ರೆ ಹೌ ಕ್ಯಾನ್ ನಾನು ಹೆಂಗ್ ಹಾಕ್ಲಿ ಬೇರೆಯವ್ರಿಗೆ? ದಟ್ ಇಸ್ ದೇರ್ ಲೈಫ್. ಐ ಕಾಂಟ್ ಲಿವ್ ವಿತ್ ಎನಿಬಡೀಸ್ ಲೈಫ್. ಕರೆಕ್ಟ್. ವೆರಿ ಮಚ್ ಅಗ್ರಿ. ಐ ವೆರಿ ಮಚ್ ಅಗ್ರಿ. ಎಸ್, ಈ ನಮ್ಮ ಬಣ್ಣದ ಬದುಕಿಗೆ ಬಂದಿದ್ದಂದ್ರೆ ಫಸ್ಟ್ ನೀವು ಎಂಟ್ರಿ ಕೊಟ್ಟಿದ್ದೆ ನಮ್ಮ ವಿಷ್ಣುದಾದನ್ ಜೊತೆ. ಆಕ್ಚುಲಿ ಒಂಚೂರು ದೊಡ್ಡವಳಾದ್ಮೇಲೆ. ಓಕೆ. ಬಟ್ ಅದಕ್ಕೂ ಮುಂಚೆ ನಾನು ಮಾಡಿದೆ ಆಸ್ ಅ ಚೈಲ್ಡ್ ಆರ್ಟಿಸ್ಟ್. ದೇವಿ ಸರ್ವಶಕ್ತಿ ಮುಖಾಮಿಕೆ ಅನ್ನೋ ಫಿಲ್ಮ್ ಅಲ್ಲಿ ಮಾಡಿ. ಯಾವ್ದಮ್ಮ ಅದು? ಯಾರು ಮಾಡಿದ್ರು? ತುಂಬಾ ಹಳೇದು, ತುಂಬಾ ಚಿಕ್ಕವಳು, 2nd ಸ್ಟ್ಯಾಂಡರ್ಡ್ or 3rd ಸ್ಟ್ಯಾಂಡರ್ಡ್. ಯಾರ ಜೊತೆ ಮಾಡಿದ್ರಿ? ಹೀರೋ ಎಲ್ಲ ಏನೋ ರಾಣಿ ಏನೋ ಇದ್ರು. ನಾನ್ ಮಾಡಿದ್ದು ಪುಟ್ಟ ಹೀರೋಯಿನ್ ಚಿಕ್ಕದಿರ್ಬೇಕಾದ್ರೆ ನಾನು ಮಾಡಿದ್ದೆ. ಅದ್ರಲ್ಲಿ ದೇವ್ರ ಫಿಲ್ಮ್ ಅಂತ ಮಾಡಿಸಿದ್ದು. ಅದು ಬಂದಿದ್ದು ಥ್ರೂ ಡ್ಯಾನ್ಸ್. ದೊಡ್ಡದಾದ್ಮೇಲೂ ಬಂದಿದ್ದು ಥ್ರೂ ಡ್ಯಾನ್ಸ್. ಓಕೆ, ಫಸ್ಟ್ ಒನ್ ಹೇಳಿ ಹೆಂಗ್ ಬಂತು? ಫಸ್ಟ್ ಒನ್ ಡಾನ್ಸ್ ಪ್ರೋಗ್ರಾಮ್ ಅಲ್ಲಿ ನೋಡಿ ಇದ್ದಿದ್ರಲ್ಲಿ ಎಲ್ಲರಕ್ಕಿಂತನೂ ಚಿಕ್ಕ ಹುಡುಗಿ ನಾನು. ನನ್ನನ್ನು ಸೆಂಟ್ರಲ್ ನಿಲ್ಸ್ಬಿಡ್ತಿದ್ರು, ಎಲ್ಲರೂ ದೊಡ್ಡವರು, ನಾನು ಒಬ್ಳೆ ಚಿಕ್ಕವಳು ಮಧ್ಯದಲ್ಲಿ. ಸೊ ಅದನ್ನ ಪ್ರೋಗ್ರಾಮಿಗೆ ಬಂದವರು ಮಾಡಿಸಿ ಅಂತ ಕೇಳಿದ್ರು. ಆಮೇಲೆ ಇಲ್ಲ ಫಿಲ್ಮಲ್ಲಿ ಎಲ್ಲ ಮಾಡಿಸಲ್ಲ, ಮೈ ಪೇರೆಂಟ್ಸ್ ನಾಟ್. ಇಲ್ಲ ಇದು ದೇವ್ರ ಫಿಲ್ಮ್ ಅಂತ ಹೇಳಿ ಏನೋ ಕನ್ವಿನ್ಸ್ ಮಾಡಿದ್ದಾರೆ. ಐ ಡೋಂಟ್ ಹ್ಯಾವ್ ವೆರಿ ಗುಡ್ ಮೆಮರೀಸ್, ತುಂಬ ರಫ್ ಮೆಮರಿ ನನಗೆ. ಅದನ್ನು ಆಮೇಲೆ ಹೇಳ್ತೀನಿ, ನಾನು ನಮ್ಮ ಅಮ್ಮನ ವಿಷಯಕ್ಕೆ ಬರ್ತೀರಲ್ಲ ಅವಾಗ ಹೇಳ್ತೀನಿ. ಐ ಟೆಲ್ ಯು ದ ಫ್ಯಾಕ್ಟ್ ಏನಕ್ಕೆ ಹಂಗಾಯ್ತು. ಸೊ ಅದಾದ್ಮೇಲೆ ಡ್ಯಾನ್ಸಿಗೆ ನೋಡಿದವರು ಬಂದು ಮಾಡಿಸಿದ್ರು. ಆಮೇಲೆ ದೇವ್ರ ಫಿಲ್ಮ್ ಅಂತ ಹೇಳಿ ಅದನ್ನ ಮಾಡಿಸಿದ್ರು. ಆಮೇಲೆ ಮಧ್ಯೆ ಏನೂ ಇರಲಿಲ್ಲ. ನೀವು ಎಷ್ಟು 2ನೇ ಕ್ಲಾಸ್? 2nd or 3rd. ಅದಾದ್ಮೇಲೆ ನಮ್ಮ ಸ್ಕೂಲಲ್ಲೇ ಟೀಚರ್ ಇದ್ರು, ಹೇಮಲತಾ ಮ್ಯಾಮ್ ಅಂತ. ಅವ್ರ ಸಿಸ್ಟರ್ ಏನು ದೂರದರ್ಶನಲ್ಲಿದ್ರು. ಸೊ ನಮ್ಮ ಮಾಸ್ಟ್ರು ಸೀರಿಯಲ್ಸ್ ಅಂತ ಮಾಡ್ತಾ ಇದೀವಿ, ಅದರಲ್ಲಿ ಆ ಹುಡುಗಿ ಬೇಕು ಅಂತ ಕೇಳಿದ್ದಕ್ಕೆ ಮಾಸ್ಟ್ರು ನನ್ನ ಪೇರೆಂಟ್ಸ್ ಹತ್ರ ಮಾತಾಡಿ ಮತ್ತೆ ನೆಕ್ಸ್ಟ್ ಬಂದಿದ್ದು ಆ ಸೀರಿಯಲ್ಸ್, ದೂರದರ್ಶನ್ ಸೀರಿಯಲ್ಸ್ ಒಂದಷ್ಟು. ಓಕೆ. ಹೇಮಲತಾ ಆಂಟಿ ಮಾಡಿದ್ರಲ್ಲಿ ಮಾಡಿದ್ದು. ಅದು ಒಂಥರ ಸಾಂಗ್ ಮಿಕ್ಸ್ಡ್ ಎಲ್ಲ ಇತ್ತಿತ್ತು, ಅದು ಮಾಡಿದ್ದು. ಅದಾದ ನಂತರ ಪ್ರೋಗ್ರಾಮಲ್ಲಿ ವಿಷ್ಣುಜಿದು ಮ್ಯಾನೇಜರ್ ನೋಡಿ ಮತ್ತೆ ಮನೆಗೆ ಬಂದಿದ್ರು. ನಮ್ಮ ಅಡ್ರೆಸ್ ತಿಳ್ಕೊಂಡು ಯವನಿಕದಲ್ಲಿ ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿಗೆ ಬಂದಿದ್ರಂತೆ. ಅಲ್ಲಿಗೆ ಬಂದವರು ನಮ್ಮ ಮನೆ ಅಡ್ರೆಸ್ ತಗೊಂಡು ಮನೆಗೆ ಬಂದು ಮಾತಾಡಿದಾಗ ನಾನು ಮತ್ತೆ ನನ್ನ ಪಪ್ಪ ಮಮ್ಮಿ ಇಲ್ಲ ಮಾಡ್ಸಲ್ಲ ಅವಳನ್ನ, ಅವಳು ಅಕಾಡೆಮಿಕ್ಸ್ ಅಲ್ಲಿ ಹುಷಾರಿದ್ದಾಳೆ, ಇದೆಲ್ಲ ಬೇಡ. ಅವಳು ಹೆಂಗೋ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಒಪ್ಸಿದ್ರು. ಸೊ ಪೊಲೀಸ್ ಮತ್ತು ದಾದಾ ಮಾತಾಗ್ತಿದ್ದಂಗೆ ನಾಯಕ ಅನ್ನೋ ಫಿಲ್ಮ್ ವಿನೋದ್ ರಾಜ್ ಅವ್ರ ಜೊತೆಗೆ ಚಂದ್ರ ಸಾಳ್ವ. ಸೊ ಅವರು ಮುಂಚೆನೆ ಪರಿಚಯ ಇದ್ರು. ಸೊ ಅವರು ಮಾಡಿಸಿ ಅಂತ ಹಂಗೆ 2 ಫಿಲ್ಮ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ ಒಂದು ಮಾತುಕತೆ ಆಯ್ತು, ಒಂದು ಸ್ಟಾರ್ಟ್ ಆಯ್ತು, ಒಂದು ಶೂಟಿಂಗ್ ಫಸ್ಟ್ ಆಯ್ತು,
ಆಮೇಲೆ ಒಂದು ರಿಲೀಸ್ ಫಸ್ಟ್ ಆಯ್ತು. ಸೊ ಯಾವಾಗ ಕೇಳಿದಾಗ್ಲೂ 2 ಫಿಲ್ಮ್ ಅಂತ ಹೇಳ್ತು. ವಂಡರ್ಫುಲ್. ಏನು ಫಸ್ಟ್ ಟೈಮ್ ವಿಷ್ಣು ಸರ್ ನಾನು ನೋಡಿದ್ದು ಏನ್ ಜ್ಞಾಪಕ ಇದೆ? ಫಸ್ಟ್ ಶಾರ್ಟ್ ಎಷ್ಟು ಸ್ವೀಟ್ ಪರ್ಸನ್ ಅಂತ ಹೇಳಿದ್ರೆ, ವಿಷ್ಣುಜಿ ಒಬ್ರು, ಶಿವಣ್ಣ ಒಬ್ರು. ದೋಸ್ 2 ಪರ್ಸನ್ಸ್ ಆರ್ ಲೈಕ್, ನೀವ್ ಹೇಳ್ದಾಗೆ ಪ್ಯಾಂಪರ್ ಮಾಡಿದ್ರು ಮನೆಯಲ್ಲಿ. ನಂಗೆ ಸೆಟ್ಟಲ್ ಪ್ಯಾಂಪರ್ ಮಾಡಿದ ಇಬ್ರು ಅವರು. ತುಂಬಾ ಅಂದ್ರೆ ತುಂಬ. ಅವ್ರು ಯಾವಾಗ್ಲೂ ಹೇಳೋದು ನನ್ ಮಗಳ ತರ ಅಂತ. ನಾವಿಬ್ರು ಅಕ್ಕ ತಂಗಿ ಅಲ್ವಾ, ಸೊ ಯಾವಾಗ್ಲೂ ಹೇಳೋದು ನನ್ ಕೀರ್ತಿ ಚಂದನ್ ತರ ಅಂತ. ಬಟ್ ಆ ಟೈಮಲ್ಲಿ ಐ ವಾಸ್ ಸ್ಟಿಲ್ ಸ್ಟಡಿಂಗ್. ಸೊ ನನ್ಗೆ ಅವ್ರೊಂದ್ ಗ್ರೇಟ್ ಪರ್ಸನಾಲಿಟಿ, ಒಂದ್ ದೊಡ್ಡ ಹೀರೋ, ಅದೆಲ್ಲ ನನ್ಗೆ ಏನೂ ಇರ್ಲಿಲ್ಲ. ಚಿಕ್ಕವರಲ್ವಾ ನೀವೇನು? ಅಂಡ್ ನನ್ಗೆ ಅವ್ರ ಫಿಲ್ಮ್ ಎಲ್ಲ ನೋಡಿದ್ದೆ, ಬಟ್ ಆ ಎಕ್ಸ್ಟೆಂಟ್ಗೆ ಅವ್ರು ಅಷ್ಟು ದೊಡ್ಡವರು ಅನ್ನೋ ಒಂದು ಭಾವನೆ ನನ್ನಲ್ಲಿ ಇರ್ಲಿಲ್ಲ. ಸೊ ಬಂದು ಇದು ಹೋದ ತಕ್ಷಣ ಫಸ್ಟ್ ದಿನ ಶೂಟ್ ಎಲ್ಲ ಆಯ್ತು. ಹಿ ವಾಸ್ ವೆರಿ ನಾರ್ಮಲ್. ಆಮೇಲೆ ಗ್ರಾಜುವಲಿ ನಮ್ಮ ರ್ಯಾಪೋ ಬಿಲ್ಡ್ ಆಗಿದ್ದು. ಆಮೇಲೆ ಒಂದು ಸಾಂಗ್ ಶೂಟ್ ಇತ್ತು, ನ್ಯೂ ಇಯರ್ ಸಾಂಗ್ ಏನು. ಆವಾಗ ಬಾಲರಾಜ್ ಅವರು ನನ್ನ ಪೇರ್ ಅದರಲ್ಲಿ ಫಿಲ್ಮಲ್ಲಿ. ಸೊ ಹಿಂದಿ ಆ್ಯಂಡ್ ಕನ್ನಡ ಸೈಮಲ್ಟೇನಿಯಸ್ ಶೂಟ್ ಆಗಿದ್ದು. ಇನ್ಸ್ಪೆಕ್ಟರ್ ಧನುಷ್ ಹಿಂದಿಲಿ ಬೇರೆಯವ್ರು ಮಾಡಿದ್ರು, ಕನ್ನಡದಲ್ಲಿ ನಾವು ಮಾಡಿದ್ವಿ. ಸಾಂಗ್ ಶೂಟ್ ಆದಾಗ ಅವ್ರಿಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ನಾನು ತುಂಬಾ ಸೈಲೆಂಟ್ ಅಲ್ವಾ, ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಿದ್ದೆ. ಅಮ್ಮ ಏನಾದ್ರು ಹೇಳಿದ್ರೆ ಆಯ್ತು ಅಂತ ಹೋಗಿ ಮಾಡೋದು, ಇಲ್ಲಾಂದ್ರೆ ಕೂತ್ಕೋತಾ ಇದ್ದೆ. ಸೊ ಅವ್ರಿಗೆ ಏನಾಗಿತ್ತು, ಸಾಂಗು ಅದು ಬಾಂಬೆ ಡಾನ್ಸ್ ಮಾಸ್ಟರ್ಸು, ಅವ್ರನ್ನ ನೋಡಿದ್ರೆ ಇವಳಿಗೇನೋ ಭಯ ಆಗ್ಬೋದು, ಏನೋ ಆಗ್ಬೋದು, ನರ್ವಸ್ನೆಸ್ ಆಗ್ಬೋದು ಅಂತ ಹೇಳಿ ಫಸ್ಟ್ ವಿಲ್ ಶೂಟ್ ಹಿಂದಿದು ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದ್ವಿ, ನಮ್ಗೇನು ಡಿಫ್ರೆನ್ಸ್ ಆಗಲ್ಲ. ಸೊ ಆಮೇಲೆ ಇದು ಮಾಡಿದ್ರು, ಫಸ್ಟ್ ಹಿಂದಿ ಶೂಟ್ ಮಾಡಿದ್ರು. ಕನ್ನಡಕ್ಕೆ ಬಂದಾಗ ತರುಣ್ ಮಾಸ್ಟರ್ ಅಂತ ಡ್ಯಾನ್ಸ್ ಮಾಸ್ಟರ್. ತರುಣ್ ಮಾಸ್ಟರ್ ತುಂಬ ಸ್ಟ್ರಿಕ್ಟು. ಏನಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತು ನನಗೆ ಏನಾದರೂ ಸ್ಲೈಟೆಸ್ಟ್ ಆದರೆ ಗಳಗಳ ಅಂತ ಬಂದ್ಬಿಡುತ್ತೆ. ಅಳ್ಬೇಡ ನೀನು, ಧೈರ್ಯವಾಗಿರೋ, ವಿಷ್ಣುಜಿ ಹೇಳಿದ್ರು, ಧೈರ್ಯವಾಗಿರಿ, ಏನಾಗಲ್ಲ, ಡ್ಯಾನ್ಸರ್ ತಾನೆ, ಡ್ಯಾನ್ಸ್ ಮಾಡಿ. ಆಯಿತು ಅಂತ ಹೇಳಿದೆ. ಅಂತ ಆಯಿತು ನೀವು ಅಂದೆ. ಹೋಗಿ ನಮ್ಮ ಶಾರ್ಟ್ ಮಾಡಿದ್ರು. ಅವ್ರದ್ದು ಸುಮಾರು 4-5 ಟೇಕ್ ಆಗಿತ್ತು ಹಿಂದಿದ್ದು. ನಮ್ಮದು ಒಂದೇ ಟೇಕಲ್ಲಿ ಓಕೆ ಆಯಿತು. ವಿಷ್ಣುಜಿ ಕೂತವರು ಎದ್ದು ಬಂದು ಶೇಕ್ ಹ್ಯಾಂಡ್ ಮಾಡಿ, ಇದು ನಮ್ಮ ಕನ್ನಡ ಅಂದರೆ ಅಂದರು. ನಂಗೆ ಅವತ್ತು ಐ ಫೆಲ್ಟ್ ದಟ್ ಇಂಟೆನ್ಸಿಟಿ. ಅಂದರೆ ಮೈ ಗಾಡ್, ಸಚ್ ಎ ಗ್ರೇಟ್ ಆಕ್ಟರ್. ಎದ್ದು ಬಂದು, ನಾನು ಮೋಸ್ಟ್ಲಿ ಅವ್ರ ಪೊಸಿಷನಲ್ಲಿ ಇದ್ರೆ ನಾನು ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬಂದು ಕಂಗ್ರಾಜ್. ಅವತ್ತಿಂದ ಏನೋ ಒಂಥರ ವಿಷ್ಣುಜಿ 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 ಅಂತ. ವಿಷ್ಣುಜಿ ಅಂತಾನೆ ಕರೆಯೋದಾ? ವಿಷ್ಣುಜಿ ಅಂತಾನೆ ಕರೆಯೋದೆ. ಓಕೆ. ಸೊ ಹಂಗೆ ಆಮೇಲೆ ನನ್ನ ಅಕ್ಕ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅಕ್ಕನ ಫುಡ್ ಈಟಿಂಗ್ ಸ್ಟೈಲ್ ಅವ್ರಿಗೆ ತುಂಬಾ ಇಷ್ಟ. ಅವಳು ಒಂದೊಂದೊಂದೊಂದೇ ತಿನ್ಕೊಂಬರೋದು. ಆ್ಯಂಡ್ ಅವಾಗ ನಾನು ವೆಜಿಟೇರಿಯನ್ ಆಗಿದ್ದೆ, ಅಕ್ಕ ನಾನ್ ವೆಜಿಟೇರಿಯನ್. ಸೊ ಅವ್ಳು ತಿನ್ನೋ ಸ್ಟೈಲ್ ಎಲ್ಲ ತುಂಬ ಇಷ್ಟ ಆಗಿ ಅಕ್ಕ ಅಂದ್ರೆ ತುಂಬ, ಪಪ್ಪ ಅಂದ್ರು ಅಷ್ಟೇ ತುಂಬ ಇಷ್ಟ. ಅವ್ರಿಗೆ ಸಿಗರೇಟ್ ಎಲ್ಲ ಅವಾಗ ಸೇರ್ತಿದ್ರು, ತರಿಸ್ಕೊಡೋದು ಮಾಡೋದು. ವೆರಿ ಫ್ರೆಂಡ್ಲಿ ಆ್ಯಂಡ್ ಫ್ಯಾಮಿಲಿ ಸಾರ್ಟ್ ಆಯಿತು. ಆಮೇಲೆ ಹೇಳ್ತಿದ್ರು, ನನ್ನ ಕೀರ್ತಿ ಒಬ್ಳು, ನನ್ನ ಚಂದನ ಒಬ್ರು ಅಂತ. ಏನ್ ಶಾರ್ಟ್ ಜ್ಞಾಪಕ ಇದೆಯಾ? ಫಸ್ಟ್ ಶಾರ್ಟ್ ನಿಮ್ದು ಏನು ಅಂತ? ಫಸ್ಟ್ ಶಾರ್ಟೇ ಅಳೋದು ನನಗೆ. ಯೂಶಲಿ ಏನಾಗುತ್ತೆ ಗೊತ್ತಾ, ನನ್ಗೆ ಯಾವುದೇ ಸೀರಿಯಲ್ಗೆ ಹೋಗ್ಲಿ, ಯಾವುದೇ ಫಿಲ್ಮ್ಗೆ ಹೋಗ್ಲಿ, ಈಗ ಒಂಚೂರು ಅದು ಬ್ರೇಕ್ ಆಗಿದೆ ವಿಲನ್ ಕಡೆಗೆ ಬಂದಮೇಲೆ. ಬಟ್ ಬಿಗಿನಿಂಗ್ ಇಂದ ನನ್ಗೆ ಯಾವ ಫಿಲ್ಮ್ಗೆ ಹೋಗ್ಲಿ, ಯಾವ ಸೀರಿಯಲ್ಗೆ ಹೋಗ್ಲಿ, ಫಸ್ಟ್ ಶಾಟ್ ನನ್ಗೆ ಯಾವಾಗಲೂ ಅಳೋದೇ ಇರ್ತಿತ್ತು. ಅದೊಂದು ಜೈಲ್ ಕಂಠೀರವದಲ್ಲಿ ಫಸ್ಟ್ ಶಾರ್ಟ್ ಆಗಿದ್ದು. ಒಂದು ಪೊಲೀಸ್ ಸ್ಟೇಷನಲ್ಲಿ ನಾವೇನೋ ಊಟನ ಏನೋ ತಗೊಂಡು ಹೋಗಿರ್ತೀನಿ ನಾನು. ಆ ಶಾರ್ಟ್ ಫಸ್ಟ್ ಶಾರ್ಟ್ ಪೊಲೀಸ್ ಮತ್ತು ದಾದಾದಲ್ಲಿ. ನಾಯಕದಲ್ಲಿ ಫಸ್ಟ್ ಸಾಂಗ್ ಮಾಡಿದ್ವಿ. ಒಂದು ಟಾಯ್ ಜೊತೆಗೆ ಒಂದು ಡ್ಯುಯೆಟ್ ಸಾಂಗ್, ಅದು ಫಸ್ಟ್ ಮಾಡಿದ್ದು. ಸೊ ನಾಯಕ ಎಕ್ಸ್ಪೀರಿಯನ್ಸ್, ವಿನೋದ್ ರಾಜ್ ಅವ್ರ ಹೀರೋ, ಚಂದ್ರ ಸಾಲು ಅವ್ರ ಡೈರೆಕ್ಟರ್, ಅಂಡ್ ನಮ್ ಲಂಬು ನಾಗೇಶ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ರು. ಅವ್ರ ತಂದೆ ಕ್ಯಾರೆಕ್ಟರ್ ಅಂಡ್ ವಿನಯ ಪ್ರಸಾದ್ ಅವರು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ಒಳ್ಳೆ ಫಿಲ್ಮ್ ಅದು. ಹೌದು, ತುಂಬಾ ಒಳ್ಳೆ ಅಂಡರ್ ಕರೆಂಟ್, ತುಂಬಾ ಎಮೋಷನಲ್ ಇರುವಂತ ಒಂದು ಸಿನಿಮಾ ಅದು. ಅಂದ್ರೆ ಪರ್ಟಿಕ್ಯುಲರ್ ನಮ್ಮ ಸಿನಿಮಾದವ್ರಿಗೆ ಒಬ್ಬ ಡೈರೆಕ್ಟರ್, ಆ ಡೈರೆಕ್ಟರ್ ನ ಲೈಫ್ ಯಾವ ತರ ತುಂಬಾ ಚೆನ್ನಾಗಿ ಮಾಡಿದ್ರು. ಹೌದು, ತುಂಬಾ ಆಕ್ಚುಲಿ ಕಾನ್ಸೆಪ್ಟ್ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಇಂಟರ್ನಲ್ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಿಲೀಸ್ ಆಯ್ತು ಅಲ್ಲ, ಅದು ಆಯ್ತು, ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯ್ತು ಮಧ್ಯೆ. ಸೊ ಅದು ಕ್ವಾಲಿಟಿಗೆ ಹೊಡೀತು. ಅದು ಅಂದ್ರೆ ನನಗೆ ಡೈರೆಕ್ಟರ್ ಅಂತ ಅವ್ರ ಫೀಲ್ ಬಂದಿಲ್ಲ. ಯಾಕಂದ್ರೆ ಅವ್ರ ಮನೆಗೆ ಯಾವಾಗ ಬರ್ತದೆ, ಚಂದ್ರ ಸಂಕಲ್ ಅಂತಾನೆ ಕರೀತಾರೆ. ಸೊ ಅದೇ ಫೀಲ್ ಇತ್ತು. ಅಂಡ್ ವಿನೋದ್ ರಾಜ್ ಅವ್ರ ಬಗ್ಗೆ ನಂಗೆ ಗೊತ್ತಿತ್ತು, ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತ. ನಾನು ನೋಡಿದ್ದೆ ಅವ್ರ ಫಿಲ್ಮ್ಸ್. ಸೊ ಅದೊಂಥರ ಇದಿತ್ತು ನನಗೆ. ಡ್ಯಾನ್ಸಸ್ ಅಂದ್ರೆ ನಂಗೆ ಒಂಚೂರು ಜಾಸ್ತಿ ಇದೆ. ಅಂಡ್ ತುಂಬಾ ಡೌನ್ ಟು ಅರ್ತ್. ಅಂಡ್ ಗೊತ್ತೇ ಮಾಡಿಲ್ಲ ಅವರು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಕ್ಟರ್ ಅಂತ. ಅಂಡ್ ಔಟ್ ಸ್ಟೇಷನ್ ಶೂಟ್ ಇತ್ತು ಅಲ್ಲಿ ನಮ್ಮ ರೂಮಲ್ಲಿ. ನನ್ನ ಮಮ್ಮಿ ನನ್ಗೆ ಅದೊಂದು ಡೈಲಿ 1 hour ಡಾನ್ಸ್ ಪ್ರಾಕ್ಟೀಸ್ ಮಾಡ್ಲೇಬೇಕು, ಎಲ್ಲಿದ್ರು ಬಿಡ್ತಿರ್ಲಿಲ್ಲ. ನಿಮ್ಗೆ ಹೀರೋಯಿನ್ ಆಗಿ ಆಫರ್ ಬಂದ್ರು ಎಲ್ಲ ಬರೀ ತಂಗಿ ಅದನ್ನ ಹೇಳಕ್ ಹೊಟ್ಟಿದ್ದೆ ನಾನು. ನಂದು ನಿಮ್ದು ಸೇಮ್ ಟೈಮ್ ಬಂತು ನಿಮ್ ಪ್ರಶ್ನೆ.
ಅದೇ ಅವಾಗ ನಮ್ಮ ಫ್ಯಾಮಿಲಿಲಿ ಯಾರು ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಲಿಲ್ಲ, ಸೊ ನಮ್ಗೆ ಫಿಲ್ಮ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅಂಡ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ